ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತೀರಾ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತಿನ ವ್ಲಾಗ್ ಅಂತ ಹೇಳಿದರೆ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಯಾರೆಲ್ಲ ಲವ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಲವ್ ಮಾಡಿ ಮದುವೆ ಆಗಿದ್ದೀರಾ, ನಿಮ್ಗೆಲ್ರಿಗೂ ಕೂಡ ವ್ಯಾಲೆಂಟೈನ್ಸ್ ಡೇಯ ಹಾರ್ದಿಕ ಶುಭಾಶಯಗಳು. ಹಾಗೆ ಮತ್ತು ನಿಮಗೆಲ್ಲಿಯಾದರೂ ನಾನು ಈ ವ್ಲಾಗಲ್ಲಿ ನೀವು ನನ್ನ ಜೊತೆ ಕೇಳಬೇಕು ಮತ್ತು ಕಮೆಂಟ್ ಹಾಕಬೇಕಾಯ್ತಾ. ಎಂತಂತ ಹೇಳಿದರೆ, ನಿಮ್ಮ ಲವ್ ಯಾರು ಅಂತೇಳಿ ತುಂಬ ಕಮೆಂಟ್ ಬಂದರೆ ನಾನು ಆನ್ಸರ್ ಮಾಡ್ತೇನೆ. ಲವ್ ಇದೆಯಾ ಇಲ್ವಾ, ಲವ್ವರ್ ಯಾರು ಏನು ಅಂತ ಹೇಳಿ. ಹಾಗೆ ಇದು ಸ್ವಲ್ಪ ವಿಡಿಯೋ ಮಾಡಬೇಕು ಅಂತೇಳಿ ಮಾಡಿದಷ್ಟೇ. ನಾನು ಒಬ್ಬಳೇ ಮಾತಾಡ್ತಾ ಬರ್ತಿದ್ದೇನೆ, ಯಾಕೆಂದರೆ ನನ್ನ ಪಕ್ಕದಲ್ಲಿದ್ದವರು ಯೂಟ್ಯೂಬಿಗೆ ಬರೋದಿಲ್ಲ ಅಂತ, ಅವರಿಗೆ ಯೂಟ್ಯೂಬ್ ಅಂದರೆ ಆಗೋದಿಲ್ಲ ಅಂತೆ. ಹಾಗೆಲ್ಲ ಕತೆ. ಟೈಮ್ ಇವಾಗ 5:20. ಇನ್ನು ನಾನು ಕ್ಲಿನಿಕ್ಗೆ ಹೋಗಬೇಕು. ಕ್ಲಿನಿಕ್ಗೆ ಹೋಗಿ ಅಲ್ಲಿ ಒಂದು 9 ಗಂಟೆ ತನಕ ಇರಬೇಕು. ಅಲ್ಲಿ ಸ್ವಲ್ಪ ಡ್ಯೂಟಿ ಆಮೇಲೆ ವಾಪಸ್ PGಗೆ ಹೋಗೋದು. ನಾಳೆ ಒಂದು ಕಡೆ ಹೋಗಬೇಕು. ಎಲ್ಲಿ ಅಂದರೆ ನನ್ನ ಅತ್ತಿಗೆ ಮನೆ ಇಲ್ಲಿದೆ. ಹಾಗೆ ಅತ್ತಿಗೆ ಮನೆಗೆ ಹೋಗಬೇಕು ಬಾ ಅಂತೇಳಿ ಹೇಳಿದಾಳೆ. ಹಾಗೆ ಅಲ್ಲಿ ತಂಗಿ ಬರ್ತಾಳೆ ಅಂತೆ. ತಂಗಿ ಬಂದರೆ ಅವಳೊಟ್ಟಿಗೆ ಒಂದು ಬ್ಲಾಗ್ ಆಗ್ತದಲ್ಲ, ಹಾಗೆ ಅದು ಒಂದು ಕಂಟೆಂಟ್ ಸಿಕ್ಕಿದಾಗೆ ಆಗ್ತದೆ ನನಗೆ. ಹಾಗೆ ಇದು ನಮ್ಮ ಹಾಸ್ಪಿಟಲ್ ಮೆನ್ಷನ್ ಮಾಡಬಾರ್ದಂತೆ. ಹಾಗೆ ಮೆನ್ಷನ್ ಮಾಡೋದಿಲ್ಲ, ನೋಡೋರೆಲ್ಲ ನೋಡ್ಕೊಂಡು ಬಿಡಿ ಆಯಿತು. ಒಮ್ಮೆಲೆ ನಮ್ಮ ಹಾಸ್ಪಿಟಲ್ ಹೇಗಿದೆ ಅಂತ ಇಲ್ಲಾಂದರೆ ತೋರಿಸ್ಬಾರ್ದಂತೆ. ಹಾಗೆಲ್ಲ ಕತೆ. ಇನ್ನು ನನಗೆ ಬ್ಲಾಗ್ ಮಾಡಲಿಕ್ಕೆ ಮರ್ಯಾದೆ ಆಗ್ತದೆ. ರೋಡಲ್ಲೆಲ್ಲ ಆ ಕಡೆ ಈ ಕಡೆ ತುಂಬ ಜನ ಇದ್ದಾರೆ. ಹಾಗೆ ಇವಾಗಷ್ಟೇ ರೂಮಿಗೆ ಬಂದೆ. ಮತ್ತೆ ಎಂತಂತ ಹೇಳಿದ್ರೆ, ನಂಗೆ ಅಲ್ಲಿ ವೀಡಿಯೋಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ಜನ ಬಂದರು. ಹಾಗೆ ನಾನು ಇವಾಗ ರೂಮಿಗೆ ಬಂದಮೇಲೆ ಕಂಟಿನ್ಯೂ ಮಾಡುವ ಅಂತ ಹೇಳಿ ಇವಾಗ ಬಂದ ಕೂಡಲೇ ಇನ್ನೆಂಥ ಕೆಲಸ ಅಂತ ಹೇಳಿದರೆ, ನಾಳೆ ಸಂಡೇ ಅಲ್ಲ, ಸಂಡೇ ಅತ್ತಿಗೆ ಮನೆಗೆ ಹೋಗಲಿಕ್ಕಿದೆ ಅಂತ ಹೇಳಿದ್ದೆ. ಹಾಗೆ ನಂದು ಡ್ಯೂಟಿದು ಯೂನಿಫಾರ್ಮ್ ಎಲ್ಲ ಮತ್ತು 1 ವಾರದಿಂದ ಇದೆ ಡ್ರೆಸ್. ಆ 1 ವಾರದಿಂದ ಇದ್ದ ಡ್ರೆಸ್ ಎಲ್ಲ ಇವತ್ತು ವಾಶ್ ಮಾಡಲಿಕ್ಕೆ ತಗೊಂಡು ಹೋಗಬೇಕು. ಬನ್ನಿ, ನಿಮಗೆ ನಮ್ಮ ವಾಷಿಂಗ್ ಮೆಷಿನ್ ಎಲ್ಲ ಹೇಗಿದೆ ಅಂತೇಳಿ ತೋರಿಸ್ತೇನೆ. ನಮ್ಮ PGಯಲ್ಲಿ ಯಾವ ಥರದ್ದು ಕೊಟ್ಟಿದ್ದಾರೆ ಅಂತೇಳಿ. ಬನ್ನಿ, ಹೋಗಿ ಬರುವ ಒಂದ್ಸಲ. ನೋಡಿ ಎಷ್ಟು ಡ್ರೆಸ್ ಇದೆ ಅಂತೇಳಿ. ನೀವೆಲ್ಲ ಡೈಲಿ ಹೋಗಿಬೋದು, ನಾನು ಡೈಲಿ ಹೋಗಿದ್ದಿಲ್ಲ, ಯಾಕೆಂದರೆ ನನಗೆ ಟೈಮ್ ಇರೋದಿಲ್ಲ. ಇನ್ನು ಗಲೀಜು ಅಂತೆಲ್ಲ ಅಂದ್ಕೊಳ್ಬೇಡಿ. ನಾನು ರೂಮಿಗೆ ಬರಬೇಕಿದ್ರೆ 9 ಗಂಟೆ ಆಗ್ತದೆ. 9 ಗಂಟೆಗೆ ಬಂದು ಸ್ನಾನ ಊಟ ಹಾಗೆಲ್ಲ ಅಂತ ಆಗುವಾಗ ನನಗೆ ಮತ್ತೆ ಅಲ್ಲಿ ಟೈಮ್ ಇರೋದಿಲ್ಲ. ಮತ್ತು ನಮ್ಮ PGಯಲ್ಲಿ ನಮಗೆ ಲಿಫ್ಟ್ ಕೊಟ್ಟಿದ್ದಾರೆ. ಆವಾಗಿಂದ ನಂಬರ್ 1 ಇದೆ, ವರ್ಕ್ ಆಗ್ತಿಲ್ಲ. ಹಾಗೆ ನಮಗೆ ನಡ್ಕೊಂಡು ಹೋಗೋದೇ ಗತಿ. 5th ಫ್ಲೋರಲ್ಲಿ ಇರೋದು, ನಾವಿರೋದು 2nd ಫ್ಲೋರಲ್ಲಿ. 2nd ಫ್ಲೋರಿಂದ 5th ಫ್ಲೋರಿಗೆ ಹೋಗಬೇಕಾದ್ರೆ ಸಾಕಾಗ್ತದೆ. ಅಂದರೆ ಸಣ್ಣ ಮೆಟ್ಲಾದರೆ ಹೇಗಾದರೂ ಹತ್ಕೊಂಡು ಹೋಗ್ಬೋದು. ನಿಮಗೆ ಒಂದು ಸಲ ತೋರಿಸ್ತೇನೆ ಎಷ್ಟು ದೊಡ್ಡ ಮೆಟ್ಲು ಮಾಡಿದ್ದಾರೆ ಅಂತಂದರೆ 3 ಇಂಚ್ ಇರಬೇಕಂತೆ. ಇಲ್ಲಿ ಮಾತ್ರ 6 ಇಂಚ್ ಇದೆ. ಯಾರಾದರೂ ಹಾಕಿದಾರ ಅಂತ ಗೊತ್ತಿಲ್ಲ. ಹಬ್ಬ ಖಾಲಿ ಇದೆ. ನಿನ್ನೆ ವ್ಲಾಗ್ ಮಾಡಿದ್ದಲ್ಲ, ಅದನ್ನು ನನಗೆ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತೊಂದು ಎಂಡ್ ಕೊಡುವ ಅಂತ ಹೇಳಿ ಬಂದೆ. ಹಾಗೆ ಆ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವ್ಲಾಗು ನಾನು ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೇನೆ. ಹಾಗೆ ಅಲ್ಲಿಗೆ ತಂಗಿಯು ಬರ್ತಾಳೆ, ಅಲ್ಲಿ ಸಿಗ್ತಾಳೆ. ಹಾಗೆ ಅದನ್ನು ಒಂದು ಅಪ್ಲೋಡ್ ಮಾಡ್ತೇನೆ. ಈ ವ್ಲಾಗ್ನ ಯಾರೆಲ್ಲ ಲಾಸ್ಟ್ ತನಕ ನೋಡಿದ್ದೀರಾ, ಹಾಗೆ ಅದನ್ನು ನಾನು ಹೇಳಿದ್ದೆಲ್ಲ, ಕೇಳೋದು ಅಂತಿದ್ರೆ ಕೇಳಿ ಅಂತೇಳಿ. ಹಾಗೆ ಜಾಸ್ತಿ ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ನನ್ನ ಜೊತೆ ಏನು ಆನ್ಸರ್ ಇದೆ ಅದನ್ನು ನಾನು ಕೊಡ್ತೇನೆ. ಹಾಗೆ ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.